ಸ್ಕ್ರೀನ್ ಪ್ಲೇ ಅಂತೂ ಎಕ್ಸಲೆಂಟ್ ಆಗಿದೆ. ಡೈರೆಕ್ಷನ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಹೊಸ ಡೈರೆಕ್ಟರ್ ತರಾನೇ ಕಾಣಿಸ್ತಾ ಇದೆ. ಒಂದೊಂದು ಸೀನು ನಾವು ಕಣ್ಣು ಹಂಗೆ ಇಟ್ಕೊಂಡು ನೋಡ್ಬೇಕು. ಒಂದ್ ನಿಮಿಷ ಹಿಂಗಾದ್ರೂ ಸೀನಲ್ಲಿ ಚೇಂಜ್ ಆಗ್ಬಿಡುತ್ತೆ. ಮೂವಿ ಅಂತೂ ಎಕ್ಸಲೆಂಟ್ ಆಗಿದೆ. ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದಿದ್ರಿ? ನಾವೇನು ವಿನಯ್ ಅವ್ರ ಎಕ್ಸ್ಪೆಕ್ಟೇಷನ್ ಅಲ್ಲೇ ಬಂದಿದ್ದು. ಅಂದ್ರೆ ಮೂವಿ ನೋಡಿದ್ರೆ ಡೈರೆಕ್ಟರ್ಗೆ ಸಲ್ಯೂಟೇ ಹೊಡಿಬೇಕು. ಸಖತ್ತಾಗಿದೆ ಮೂವಿ ಅಂತೂ. ಫೈಟಿಂಗ್ ಬಗ್ಗೆ ಏನು ಮಾತಾಡಂಗೆ ಇಲ್ಲ, ನ್ಯಾಚುರಲ್ ಫೈಟ್ ಇದ್ದಂಗೆ ಇದೆ. ನಾವೊಂದು ಅಂದ್ರೆ ಇದೆ ನಮ್ ನ್ಯಾಚುರಲ್ ಸ್ಟೋರಿ, ವಿಲೇಜ್ ಸ್ಟೋರಿ ಎಲ್ಲ ನೋಡ್ದಂಗಿದೆ. ಚೆನ್ನಾಗಿದೆ, ಎಲ್ಲಾರು ಬಂದು ನೋಡ್ಬೇಕು. ಈ ಮೂವಿಗಳೆಲ್ಲ ನೋಡ್ಬೇಕು, ಕಂಟೆಂಟ್ ಚೆನ್ನಾಗಿದೆ. ಮತ್ತೆ ಮಾಸ್ ಲುಕ್, ವಿನಯ್ ಅವ್ರದ್ದು ಮಾಸ್ ಲುಕ್, ಈ ಮಾಸ್ ಲುಕ್ ಟ್ರಾನ್ಸ್ಫರ್ ಆಗ್ಯಾವಲ್ಲ, ಅವ್ರು ಲವರ್ ಬಾಯ್ ಆಗಿದ್ದು ಅದಂತೂ ಎಕ್ಸಲೆಂಟ್ ಆಗಿದೆ. ಅವ್ರ ಕಣ್ಣು, ಸ್ಕ್ರೀನ್ ಪ್ಲೇ ಗುರು ಏನು ಮಾತಾಡಂಗೆ ಇಲ್ಲ. ಸ್ಕ್ರೀನ್ ಪ್ಲೇ ಬರ್ದ್ ಕೊಟ್ಬಿಡ್ಬೋದು. ನಿಮಗೆ ಏನು ಇಷ್ಟ ಆಯ್ತು? ಅದೇ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಸೂಪರ್ ಆಗಿದೆ. BGM ಅಂತ ಎಕ್ಸಲೆಂಟ್ ಆಗಿದೆ. ಪಕ್ಕ ಇವಾಗ ಇನ್ನೊಂದ್ಸರಿ ಬರ್ಬೇಕು, ಮತ್ತೆ ಫ್ಯಾಮಿಲಿ ಜೊತೆ ಬರ್ಬೇಕು ಖಂಡಿತ. ಥ್ಯಾಂಕ್ ಯು. ಒಳ್ಳೆ ಟೀಮ್, ಹೊಸ ಮೂವಿ, ಹೊಸ ಹೀರೋ ಎಲ್ಲ ಮಾಡಿರೋರೆಲ್ಲ ಹೊಸಬ್ರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾರೆಕ್ಟರ್ಸು, ಮ್ಯೂಸಿಕ್ ಚೆನ್ನಾಗಿದೆ, ಸ್ಟೋರಿ ತುಂಬಾ ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಏನು ಎಕ್ಸ್ಪೆಕ್ಟೇಷನ್ ಬಂದಿದೆ ಪಿಕ್ಚರ್ಗೆ, ಸೊ ಅದು ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ. ಆಮೇಲೆ ಆಡಿಯನ್ಸ್ ಫ್ಯಾಮಿಲಿ ಓಕೆ, ಏನೋ ಅಷ್ಟೇ ಕೆಟ್ಟ ಮಾತು ನೋಡೋಕ್ಕೆ 18 ಹಬ್ಬ ಇದ್ರು, ಬಟ್ ಎಲ್ಲರೂ ನೋಡಿ ಫ್ಯಾಮಿಲಿ ಫಿಲ್ಮ್ ಥರ ಇದೆ. ಫ್ಯಾಮಿಲಿಯವರು ನೋಡಿ ನೋಡ್ಕೊಂಬಂದೆ. ನನಗೇನಂದ್ರೆ ಇಂಟ್ರೊಡಕ್ಷನ್ ಫೈಟು, ಆಮೇಲೆ ವಿನಯ್ ಸಾರ್ದು ಕಣ್ಗಳು, ನಮ್ಗೇನಂದ್ರೆ ಅವಾಗ ಸಾರ್ದು ಆಕ್ಷನ್ ಮಾಡಿದ್ರೆ ಆ ತರ ಇಟ್ಕೊಂಡೆ ಸ್ಟೈಲ್ ಎಲ್ಲ ವಾಕ್ ಬರೋದು ನೋಡಿದ್ರೆ ಶಿವಣ್ಣ ನೆನಪಾಗ್ಬಿಟ್ರು. ಒಂದೊಂದ್ಸರಿ ಶಿವಣ್ಣನ ತರ ಕಾಣಿಸ್ಬಿಟ್ರು. ಎಷ್ಟು ಖುಷಿ ಆಗುತ್ತೆ ನೋಡಕ್ಕೆ ವಿನಯ್ ಸಾರ್ನ ಈ ಫಿಲಿಮ್ ಅಲ್ಲಿ. ಆಮೇಲೆ ಸಾರ್ದು, ವಿನಯ್ ಸಾರ್ದು ಕಾಸ್ಟ್ಯೂಮ್ ಮತ್ತೆ ಲುಕ್, ಆ ಕಣ್ಣೆಲ್ಲ ತೋರಿಸ್ತಾರೆ ಸರ್. ಇಂಟರ್ವಲ್ ಫೈಟ್ ಇದೆ, ಆ ಸಾರ್ನ ಇಂಟರ್ವಲ್ ಫೈಟ್ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ. ಆಮೇಲೆ ಎಸ್ಪೆಷಲಿ ನಾನು ಆಡಿಯನ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನೇ ಆಡಿಯನ್ಸ್ ಆಗಿ ಆಕ್ಷನ್ ಫಿಲಿಮ್ ಯಾರು ನೋಡಕ್ ಇಷ್ಟಪಡ್ತಿರೋ ಅವರು ಈ ಮೂವಿಗೆ ಬಂದ್ರೆ ಖುಷಿ ಆಗ್ಬಿಡ್ತಾರೆ ಸರ್. ಮೇನ್ 2 ಫೈಟ್ ಸರ್, ಆ ಕ್ಲೈಮ್ಯಾಕ್ಸ್ ಫೈಟ್ ಆಮೇಲೆ ಇಂಟರ್ವಲ್ ಫೈಟ್ ಬಹಳ ಚೆನ್ನಾಗಿ ಬಂದಿದೆ. ಆಮೇಲೆ ಇಡೀ ತಂಡಕ್ಕೆ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಆಮೇಲೆ ನಿಮ್ ಎಲ್ಲ ಯೂಟ್ಯೂಬರ್ಸಿಗೂ ನಿಮ್ಮ ಹಾರ್ಡ್ ವರ್ಕಿಗೆ ಆಲ್ ದ ಬೆಸ್ಟ್. ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ತುಂಬಾ ಖುಷಿ ಆಗುತ್ತೆ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ. ಬಾಯ್ ಸರ್, ಥ್ಯಾಂಕ್ ಯು. ಇಷ್ಟ ಚೆನ್ನಾಗಿದೆ, ಫ್ಯಾಮಿಲಿ ನೋಡ್ಬೋದು. ಆ್ಯಕ್ಚುಲಿ ಚೆನ್ನಾಗಿದೆ, ಸೂಪರ್. ತುಂಬಾ ಚೆನ್ನಾಗಿತ್ತು ಮೂವಿ. ಅದು ಅಂದ್ರೆ ವಿನಯ್ ರಾಜ್ಕುಮಾರ್ ಅವರು ಈ ಸರಿ ಹೊಸದಾಗಿ ಪ್ರಯತ್ನ ಪಟ್ಟಿದಾರಲ್ಲ, ತುಂಬಾ ಚೆನ್ನಾಗಿದೆ ಮೂವಿ. ಖಂಡಿತ ಇಷ್ಟ ಆಯ್ತು. ಥ್ಯಾಂಕ್ ಯು. ಚೆನ್ನಾಗಿದೆ. ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ. ವಿನಯ್ ಅವ್ರ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ ಸರ್. ವಿನಯ್ ರಾಜ್ಕುಮಾರ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ. ಮಯೂರ್ ಪಟೇಲ್ ಅಂತೂ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮ್ಗೆ ಬಹಳ ಇಷ್ಟ ಆಯ್ತು. ಇನ್ನೂ ಒಂದ್ಸರಿ ನೋಡ್ಲೇಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮಯೂರ್ ಪಟೇಲ್ ತುಂಬಾ ಇಷ್ಟ ಆಯ್ತು ನಮಗೆ. ವಿನಯ್ ರಾಜ್ಕುಮಾರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಬ್ರದರ್ ಶ್ರೀರಾಮ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವರು ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಮೂವಿ ತುಂಬಾ ಇಂಟೆನ್ಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಪಾರ್ಟ್ 2 ನೋಡಿದ್ರೆ ಅದಕ್ಕೂ ವೇಟಿಂಗ್ ಇದೆ. ಇನ್ನೊಂದ್ಸತಿ ಮೂವಿ ನೋಡಿದ್ರೆ